ಬರೋದಕ್ಕೆ. ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಯು, ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಮ್ಮ ಹೀರೋನು ಮೂರು ಇನ್ನೊಂದು ಸೆಟಪ್ಪಲ್ಲಿ ಬರುತ್ತೆ, ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ, ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು, ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ರೆಡಿ ಮುಂದೆ ಇದು ಮಾಡ್ತಾಯಿದ್ವಿ. ನಿನ್ನೆ ಆಲ್ರೆಡಿ ರಿಲೀಸ್ ಆಗಿದೆ, ವೆರಿ ಗುಡ್ ರೆಸ್ಪಾನ್ಸ್, ತೆಲುಗುಗೂ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಆರ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಕಾನ್ಸೆಪ್ಟ್ ಹೆಂಗೆ, ಈಗ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡ್ಬೋಯ್ತು. ಅದರಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020 ನಿಮ್ಗೆ ಗೊತ್ತಾದ್ರೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದು. ಅದನ್ನೆಲ್ಲ ಮಾಡಿಕೊಂಡು, ಸೊ ಒಂದು ಲೊಕೇಶನ್ಸ್ ಅಲ್ಲ, ಆತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಡಿದ್ದೇವೆ ಫಿಲ್ಮ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ, ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಹಾಕ್ತೀವಿ, ಅವ್ರ ಡೇಟ್ಸು ಇದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಜಸ್ಟ್ ಕಮೌಟ್. ಎಲ್ರಿಗೂ ಎತ್ತೋರು ಹೆಗಣ ಓದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ರಿಲೀಸ್ ಆದಮೇಲೆ ಡೆಫಿನೆಟಾಗಿ ಯು ವಿಲ್ ಸೇ ವಾಟ್ ಇಟ್ ಈಸ್. ನಾವು ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ, ಕಷ್ಟಪಟ್ಟು ಯಾವ ಥರ ಬೇಕು. ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ, ಎಲ್ಲರೂ ಪ್ರೊಡ್ಯೂಸರು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ರು ಹಂಗೆ ಹೇಳಿ ಮಾಡಿಕೊಟ್ಟು, ಇದು ಮಾಡಿಕೊಟ್ಟು, ಎಲ್ಲೆಲ್ಲಿ ಉಳಿಸ್ಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿರೋದು. ಇದು ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಥರ ರಿಲೇಷನ್ಸ್ ಅಲ್ಲ ನಂದು ಶಶಿದು. ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗೆ ಬಂದು ಇವಾಗಲೂ ಹಂಗೆ ಇದ್ದಾನೆ, ಒಂಚೂರು ಚೇಂಜ್ ಆಗಲ್ಲ. ಸರ್ ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ದೀನಿ ಸರ್. ಅವ್ರ ಹತ್ರನೇ ಎಲ್ಲ ಬರುತ್ತೆ, ನಮ್ಮದೆಲ್ಲ ಕಂಪ್ಲೀಟ್ ಮರ್ಜ್ ಆಗಿದೆ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಏನೋ ಒಂದು ಡೀಲ್ ಆಯಿತು, ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲನೂ. ಬಟ್ ಅದಕ್ಕೆಲ್ಲ ಏನೇನಿದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್ ವಿತ್ ನಾವೀಗ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ, ಅದಿದ್ದೇ ಇರುತ್ತೆ. ಜಂಗ್ಲಿ ಇಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್. ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ, ಪಬ್ಲಿಸಿಟೀಸ್ ಎಲ್ಲ ಇವಾಗ. ಜೋಗಿ ಟೈಮ್ ಬಿಟ್ಟರು ಮನೆ 4 ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಆಲ್ ದ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗಿರೋದೇ ಡಿಜಿಟಲ್, ಇದು 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆನೇ ಮಾಡ್ಕೊಂಡು ಬರ್ತಾನೆ ಇದ್ದೀವಲ್ಲ. ಆಮೇಲೆ ನಾವು ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಇದಾಗಲಿ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆ ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು ಅವಾಗ